ಹಳೆ ನಮ್ಮ ಸ್ಕೂಲ್ ದೋಸ್ತ್ ಬಂದನ್ರಿ ಕಂಠ ನಿಂಗೆ ಇವತ್ತು ಏನು ಅನಾವತ್ ಮಳೆ ಬಂತಂದ್ರೆ ಒಂದು ತಿನ್ನೋದಕ್ಕೆ ಎಲ್ಲೂ ಹೊಂಟಿಲ್ಲ. ಇನ್ಫಾರ್ಮೇಶನ್ ತಗೊಳಕತ್ತನ್ರಿ ಟೀ ಹೆಂಗ್ ಮಾಡೋದು ಗಿಟ್ರ ತಾನಂತ್ರಿ ಡೈರೆಕ್ಟ್ ಕಲಿಯಕ್ಕೆ 12,000 ಕೊಡಕ ಲೆಕ್ಕ. ಇವ್ರೆ ನನ್ನ ಇನ್ಸ್ಪಿರೇಷನ್. ಗಿಟ್ರ ಹೌದು ಫಸ್ಟ್ ನೀನೇ ಅಲ್ಲ. ತುಳಸಿ ಗ್ರೀನ್ ಟೀ ಯಾರಪ್ಪ ನಿಮ್ಮ ಹುಡುಗಿ ಆಯ್ತು ತುಳಸಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನ್ಯೂ ಗೆಸ್ಟ್ ಅಂದರೆ ನಮ್ಮ ಸ್ಕೂಲ್ ದೋಸ್ತ್ ಬಂದನ್ರಿ ಕಂಠ ಅಂತಂದ್ರೆ ಯಾರು ಗೊತ್ತಿರ್ಬೋದ್ರಿ, ಭಾಳ ಮಂದಿಗೆ ಗೊತ್ತಿಲ್ಲ ಅಂತ ಅನಿಸ್ತೈತಿ. ಇವನ ವರ್ಕ್ ಮಾಡಕತ್ತನ್ರಿ. ಇವಂದೇ ಒಂದು ಮೊಬೈಲ್ ಶಾಪ್ ಐತಿ. ಭಾಳ ದಿವಸ ಆದ್ಮೇಲೆ ಬಂದಾನ ಅಂದ್ರೆ ಸ್ವಲ್ಪ ಇನ್ನೂ ಭಾಳ ಮುಜುಗರ ರೀ. ಹಿಂಗಿದ್ದ ಅಂದ್ರೆ ಒಂದು ಹಳೆ ಫೋಟೋ ಇದ್ರೆ ಹಾಕ್ತೀನಿ ರೀ ವಿಡಿಯೋದಾಗ ಕೆಳಗಡೆ. ಈಗ ಬಂದನ್ರಿ ಹೆಂಗೆ ಟೀ ಟೇಸ್ಟ್ ಸೈಕ್ ಐತ್ರಿ. ಅದಕ್ಕೆ ಭಾಳ ಮಂದಿ ಇವತ್ತು ಇಲ್ಲಲ್ಲಿ ಅಷ್ಟು ಆದರೂ ಬರಾಕತ್ತಾರೆ. ಇವತ್ತು ಟಿಫಿನ್ ಅವನು ಇವತ್ತು ಕೈ ಕೊಟ್ಟನ್ರಿ. ಅದಕ್ಕೆ ಈಗ ಬೇರೆ ಕಡೆ ಮಾತಾಡ್ಬೇಕು. ಮತ್ತೆ ಕಂಠ ಅನಿಸಿಕೆ ಏನಾರ ಭಾಳ ಸ್ವಲ್ಪ ನಾಚಿಗೆ ಸ್ವಭಾವ ರೀ. ಎಸ್ಗೈಸ್ ಈಗ ಹುಡ್ರಿನ್ನ ಯಾರು ಬಂದಿಲ್ಲ, ಇನ್ನು ಪೂಜೆಗೆ ಹೋಗ್ಬೇಕು, ಇನ್ನು ಪೂಜೆ ಮಾಡ್ಬೇಕು. ಹೋಗಿ ನೋಡಿ ಮಾಡುವ. ಈಗ ಈವ್ನಿಂಗ್ ಆತ್ರಿ. ಈವ್ನಿಂಗ್ ಇವತ್ತು ಏನು ಅನಾವತ್ ಮಳೆ ಬಂತಂದ್ರೆ ಒಂದು 4-15 ಸುಮಾರು ರೀ. ಅವತ್ತು ಹೊಡೆದೈತ್ರಿ ಮಳೆ. ಈ ಟೈಮಿಗೆ ನಮ್ಗೆ ಸ್ವಲ್ಪ ಗಿರಾಕಿ ಬಂದುಬಿಟ್ರೆ ಬರ್ತಾರೆ ರೀ. ಏನು ಚಳಿ ಆಗ್ತಿದೇನು ಹುಡ್ರು ಸ್ಕೂಲು ಕಾಲೇಜು ಬಿಡ್ತಾರೆ ರೀ. ಅನಾವತ್ತ ಮಳೆ ಬೇರೆ ಆಗೈತಿ. ಆ ಬಿಸಿ ಟೀ ಒಂದೈತಿ ಹಾಕಿ ಬಂದು ಕುಡಿದು ಬಿಟ್ರೆ ಟೇಸ್ಟ್ ಅಂತೂ ಸೈಟ್. ಈವ್ನಿಂಗ್ ಟೈಮ್ ಆತ್ರಿ. ಈಗ ಹೋಗುವ ಅಂದರೆ ಸ್ವಲ್ಪ ಪ್ರಮೋಷನ್ ಇದಾವ್ರಿ. ಯಾರು ತಿನ್ನೋದಕ್ಕೆ ಎಲ್ಲೂ ಹೊಂಟಿಲ್ಲ. ಸ್ವಲ್ಪ ಅಲ್ಲಿ ಇಲ್ಲಿ ಹೋಗೋವೈತಿ, ಸ್ವಲ್ಪ ಪ್ರಮೋಷನ್ ಮಾಡಾವ ಇದಾವ. ಕೊರೋನಾ ಕಾಲೇಜಿಲಿಂದ ಸೀದಾ ಇಲ್ಲಿಗೆ ಬಂದನ್ರಿ. ಅದಕ್ಕೆ ಹೋಗ್ಬೇಕು. ಮತ್ತು ನಾಳೆ ಒಂದು ಎಕ್ಸಾಮ್ ಐತೆ, ನಾಳೆನೂ ಹೊಂಟಾನ. ಈಗ ಹೋಗುವ ಸ್ವಲ್ಪ ಪ್ರಮೋಷನ್ ಡೀಲ್ ಮಾತಾಡುವ ಬರ್ರು. ಲೆಮನ್ ಟೀ ಕೂಡ ಬಂದಿರಿ ಸ್ವಲ್ಪ ಸಾಯಂಕಾಲ. ಸಂದೀಪ್ ಕೂಡ ಅಂದರೆ ಸಂದೀಪಿಂದ ಅಡ್ಡ ರೀ ಅದು. ಸಂದೀಪಿಂದ ನಿಮ್ಮ ಮನೆ ಹತ್ರ ಅಲ್ರಿ, ಅದಕ್ಕೆ ನೀವು ಬಂದಾಗ ಅಷ್ಟೇ ಬರೋದು ನಾನು. ಅದೇ ಈಗ ವರುಣ್ ಸ್ವಲ್ಪ ಇನ್ಫಾರ್ಮೇಶನ್ ತಗೊಳಕತ್ತನ್ರಿ. ಟೀ ಹೆಂಗೆ ಮಾಡೋದು, ಲೆಮನ್ ಟೀ ಹೆಂಗೆ ಮಾಡೋದು ಅಂತ ತೊಗೊಳಕತ್ತಾನ. ಇವತ್ತು ಕಂಟೆಂಟ್ ಆ ಥರ ಏನಿಲ್ಲ, ಆದರೂ ಸ್ವಲ್ಪ ಹುಡ್ರು ಇವತ್ತು ಭಾಳ ಇದನ್ನು ಇತ್ತು ರೀ. ಹಂಗೆ ಆಗ್ಯಾವ. ನನ್ನ ಮುಖ ಏನು ನೋಡ್ತಿಲ್ಲ ಅಲ್ಲ. ಈಗ ಸಂದೀಪ್ ನಮ್ಮ ಕೆಫೆಗೆ ಎದಕ್ಕೆ ಬರೋಲ್ಲ ಅಂತ ಗೊತ್ತು ನಿಮಗೆ. ಅಂದರೆ ಈ ಲೆಮನ್ ಟೀಗೋಸ್ಕರ ಬರೋಲ್ಲ, ಯಾಕಂದ್ರೆ ಅವನ್ನ ಡಯಟ್ ಮಾಡಕತ್ತನ್ರಿ, ಅದಕ್ಕೆ ಬರಾಕತ್ತಿಲ್ಲ. ನಮ್ಮ ಶ್ರೀನಿವಾಸ್ ಗಿಟ್ರ ತಾನಂತ್ರಿ. ತಗೋಣ ಆರ್ಡರ್ ಮಾಡಿ. ಎಷ್ಟು ಸಾವಿರ? 2,000? 12,000. ಹಾಂ, ಕರೆಂಟಿಂದ ಎಲೆಕ್ಟ್ರಿಕಲ್ ಗಿಟಾರ್ ತಂದವ 12,000 ಕೊಟ್ಟು. 12,000 ಡೈರೆಕ್ಟ್ ಕಲಿಯಕ್ಕೆ 12,000 ಕೊಡಕ ನಾನು ಲೆಕ್ಕ ಆಗಲ್ಲ. ನನ್ನ ಕಡೆ 2,500. ಅಲ್ಲ, ನಿನ್ನ ಹತ್ರ ಕೂಡ ಇತ್ತಲ್ಲ ಸರ್? 2,500. ನಿನ್ನ ಹತ್ರ ಕೂಡ ಒಂದು ಗಿಟಾರ್ ಐತಿ. ಅದು ಅಮಾವಾಸ್ಯೆ ಹುಣ್ಣಿಮೆಗೆ ತೆಗಿತೀನಿ. ಇದು ವರ್ಷದಿಂದ ಯಾವಾಗ ಕಲಿಯೋದು? ಟೈಮ್ ಇಲ್ಲ. ಈಗ ಬಿಸ್ನೆಸ್ ಇದ್ರಾಗ ಇದೀವಿ. ಎಷ್ಟು ವರ್ಷ? ಅದೇ ಬೇರೆ, ಅದು ಹೇಳಾಗಿಲ್ಲ. ಇವ್ರೆ ನನ್ನ ಇನ್ಸ್ಪಿರೇಷನ್. ಗಿಟ್ರ ಹೌದು ಫಸ್ಟ್ ನೀನೇ ಅಲ್ಲ. ಇವನು ಕೈ ಎತ್ತಿದ್ ನನಗೆ ಅಲ್ಲೇ. ನೀ ಗಿಟ್ರ ತಗಲೇ ಕಲಿಸ್ಲಿಲ್ಲ ನನಗೆ ಯಾಗಿಲ್ಲ, ನಾನು ನಿನಗೆ ಹೇಳಿದ್ದೀನಿ ಬಿಡು. ಈಗ ಹೋಗುವ ಮನೆಗೆ ಹೋಗ್ತೀವ. ಸ್ವಲ್ಪ ಪ್ರಮೋಷನ್ ಐತ್ರಿ, ಮುಗಿಸ್ಕೊಂಬರ್ಬೇಕು. ಮುಗಿಸ್ಕೊಂಡು ಹೋಗುವ. ವರುಣ ಸ್ವಲ್ಪ ಫುಲ್ ಇನ್ವಾಲ್ವ್ಮೆಂಟ್ ಆಗ್ಯದಾನ. ವರುಣ ಇದಕ್ಕೆ ಕೇಳಕತ್ತಾನೆ. ಎದ್ರದ್ದು ತುಳಸಿ ಗ್ರೀನ್ ಟೀ. ಯಾರಪ್ಪ ನಿಮ್ಮ ಹುಡುಗಿ ಆಯ್ತು ತುಳಸಿ ಯಾರಲ್ಲೇ ಸಂದೀಪ್ ಅಲ್ಲಿ? ತುಳಸಿ ಯಾರು? ಹಾಂ, ಇದ್ರಾಗ ಐತಲ್ಲ. ಓ ಅದ. ನಾನು ಇದನ್ನು ವರುಣ ಈಗ ಫುಲ್ ನಾಳೆ ಮತ್ತೆ ಎಕ್ಸಾಮ್ ಐತ್ರಿ. ಅದು ಮತ್ತೆ ನಾಳೆ ಹೊಂಟಾನ. ನಾಳೆ ಹೋಗಿ ಮತ್ತೆ ಬರ್ತಾನಂತ್ರಿ. ಈಗ ಗಿಟ್ರ್ ತಗೊಂಡು ಹೊಸ ಈಗ ಮನೆಗೆ ಬಂದೀವ್ರಿ. ಅಂದರೆ ಸ್ವಲ್ಪ ಪ್ರಮೋಷನ್ಸು ಮಾತಾಡೋ ಭಾಳ ಇದ್ದು ರೀ. ಯಾಕಂದರೆ ಈ ಕಡೆ ವರುಣಿಂದು ಈ ಕಡೆ ಕಾಲೇಜ್ ಇರುತ್ತೆ ರೀ. ಈ ಕಡೆ ನಮ್ಮ ಕೆಫೆದಾಗ ಒಬ್ಬರೇ ಇರ್ತೀವಿ. ನಾವು ವರ್ಕರ್ಸ್ ಯಾರಿಲ್ಲ, ವರ್ಕರ್ಸು ನೋಡಕತ್ತೀವಿ ರೀ. ಪ್ಲಸ್ ಇನ್ನೊಂದೇನೆಂದರೆ ಸ್ವಲ್ಪ ನೋಡ್ಬೇಕ್ರಿ, ಇನ್ನೊಂದು ಸ್ವಲ್ಪ ಅಪ್ಡೇಟ್ ಬರುತ್ತೆ ರೀ. ಅದೇನು ಹೇಳೋದ್ರಿ. ಅದಾದಮೇಲೆ ಸ್ವಲ್ಪ ವರ್ಕರ್ಸು ನೋಡಕತ್ತೀವಿ ಎಲ್ಲರೂ ಆದಮೇಲೆ. ಯಾಕಂದರೆ ಈ ಕಡೆ ಪ್ರಮೋಷನ್ ಬಂದುಬಿಟ್ರೆ ಅಮೌಂಟ್ ಈ ಕಡೆ ಬರ್ತಿರ್ತಲ್ರಿ, ಅದು ಈ ಕಡೆ ನಮಗೆ ಯೂಸ್ ಆಗ್ತಿರ್ತೈತೆ ಆರಾಮ್ಸೆ. ಅದಕ್ಕೆ ಈಗ ಒಬ್ರು ಯಾರನ್ನ ಇಡೋರನ್ನ ಇದು ಮಾಡೋರು ನೋಡಕತ್ತೀವಿ. ಆದರೂ ಸಿಕ್ಕ್ಯಾರ್ರಿ. ಮಾವ ವಿಡಿಯೋ ಮಾಡಿದ್ದ ನಮ್ಮದು, ಅದ್ರಕ್ಕಿಂತ ಸ್ವಲ್ಪ ಸಿಕ್ಕ್ಯಾರ. ಅದಾದಮೇಲೆ ನೋಡಿ ಏನಂತಂದು ಮಾಡುವ. ಗೈಸ್ ಇವತ್ತಿನ ವ್ಲಾಗ್ ಖಾಸ್ ಇರಲಿಲ್ಲ ರೀ. ಆದರೂ ನೀವು ನೋಡಕತ್ತೀರಿ. ನಾನು ಸ್ವಲ್ಪ ಮಂದಿ
ರೆಗ್ಯುಲರ್ ನೋಡ್ತಿರ್ತಾರೆ ರೀ ಅವರಿಗೆ ಇಲ್ಲಿಂದನೇ ಒಂದು ಸಲಾಮ್ ಹೊಡಿತೀರಿ. ಯಾಕಂದ್ರೆ ನಮಗೂ ಇನ್ನು ನಂದು ಸ್ಟಾರ್ಟಪ್ ಈ ಕಡೆ ವ್ಲಾಗು ಅಂದರೆ ಈಗ ನಮ್ಮದು ಏನಂದರೆ ಇದು ನನ್ನ ಲಾಕ್ಕಿಂತ ಮೇನ್ ಮೆಮೊರಿಗೆ ಹಚ್ಚಾರ ರೀ. ಅಂದರೆ ಈಗ 0 to ಅಂದರೆ ಈಗ ಸ್ಕ್ರ್ಯಾಚ್ಲಿಂದ ಬಿಸ್ನೆಸ್ ಈಗ ಮುಂದೆ ಯಾವಾಗಾರು ಕುತ್ಕೊಂಡು ನಾವು ನೋಡಿದಾಗ ವೀಡಿಯೋಸ್ ಇರ್ತೈತಿ, ಮೆಮೊರೀಸ್ ಆಗ್ತೈತಿ ಅನ್ನೋದು ಫೀಲ್ ಅಷ್ಟೇ ರೀ. ಅದು ಈ ಕಡೆ ದುಡ್ಡು ಗಿಡ್ಡು ಅಂದರೆ ಯೂಟ್ಯೂಬು ಅದು ಎಕ್ಸೆಟ್ರಾ ರೀ ಅಮೌಂಟ್ ಮೇನ್ ಈ ಕಡೆ ಮೆಮೊರಿನೂ ಆಗುತ್ತೆ ರೀ. ಎಲ್ಲ ದೋಸ್ತರು ಸಿಕ್ಕಿರೋದು ಅಂದರೆ ಎಲ್ಲರೂ ಹಿಂಗೆ ಹೋಗೋದಿರಲಿ, ಹಿಂಗೆ ಹೋಗಿವಂತ ಹೇಳೋದಿರಲಿ, ತೋರಿಸೋದಿರಲಿ, ಮುಂದೆ ನಮ್ಮ ಮಕ್ಕಳಿಗೆ ತೋರಿಸ್ಬೋದು. ಎಸ್ ಈಗ ಊಟಕ್ಕೆ ಹೋಗ್ರಿ, ಊಟಕ್ಕೆ ಮಾಡೋಕೆ ಊಟಕ್ಕೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡು ಮಾಡುವ. ಏನಿರಂಗೆ ನೀವು ಆದ್ರೆ ನಿಮ್ಮ ಸಹಕಾರ ಇದೆ. ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನೀವು ಊಟ ಮಾಡ್ರಿ, ನಾವು ಊಟ ಮಾಡ್ತೀವಿ. ಎಲ್ಲರೂ ಚಲೋ ಇದ್ದೀರ ಅನ್ಕೋತೀನಿ. ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್.